ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಕಾಡ್ತಿದ್ಯಾ? ರಕ್ತಹೀನತೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿಮ್ಮ ಬಾಡಿ 5 ಸಿಗ್ನಲ್ ಕೊಡುತ್ತೆ, ಕರೆಕ್ಟ್ ಆಗಿ ವಾರ್ನಿಂಗ್ ಸಿಗ್ನಲ್ಸ್. ನೀವು ಅದನ್ನ ಎಚ್ಚೆತ್ಕೊಂಡ್ರೆ ಆಯ್ತಾ, ನಿಮ್ಮ ವಿಟಮಿನ್ ಬಿ 12 ಡಿಫಿಷಿಯನ್ಸಿಯಿಂದ ನೀವು ರಿಕವರ್ ಆಗ್ಬೋದು. ಯಾವ್ದ್ಯಾವ್ದು ಆ ಬಾಡಿ ಕೊಡೋ ಆ ವಾರ್ನಿಂಗ್ ಸಿಗ್ನಲ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇಲ್ಲಿ ನೋಡಿ. ಇಲ್ಲಿ ವಿಟಮಿನ್ ಬಿ 12 ಕೊರತೆ, ಬಾಡಿ ಕೊಡುವ 5 ವಾರ್ನಿಂಗ್ ಸಿಗ್ನಲ್ಸ್. ಯಾವ್ದ್ಯಾವ್ದು ಆ ಸಿಗ್ನಲ್ಸ್, ಎಸ್ಪೆಷಲಿ ವಿಟಮಿನ್ ಬಿ 12 ಕಡಿಮೆ ಇರೋರಿಗೆ ಅದೇನು ಅಂತ ಹೇಳಿದ್ರೆ ನೋಡಿ. ಇಲ್ಲಿ ಸಿಗ್ನಲ್ ನಂಬರ್ 1, ಯಾವಾಗಲೂ ದಣಿವು. ನೀವು ಏನಂತಾರೆ, ಯಾವಾಗಲೂ ಒಂಥರ ನಿಮ್ಮ ಬಾಡಿ ರೆಸ್ಟ್ಲೆಸ್ ತರ ಫೀಲ್ ಆಗುತ್ತೆ, ಯಾವಾಗಲೂ ಟಯರ್ಡ್ನೆಸ್ ತರ ಫೀಲ್ ಆಗುತ್ತೆ. ನೋಡಿ ಇಲ್ಲಿ ವಿಟಮಿನ್ ಬಿ 12 ನಮ್ಮ ಬಾಡಿಯಲ್ಲಿ ರಕ್ತ ರೆಡ್ ಬ್ಲಡ್ ಸೆಲ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ರೆಡ್ ಬ್ಲಡ್ ಸೆಲ್ಸ್ ಮಾಡೋದಕ್ಕೆ ವಿಟಮಿನ್ ಬಿ 12 ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದು ಕಡಿಮೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಫಸ್ಟ್ ಸಿಗ್ನಲ್ ಕೊಡೋದೆ ನಿಮ್ಮ ಬಾಡಿ ದಣಿವಾಗೋದು, ಟಯರ್ಡ್ ಆಗೋದು. ನೋಡಿ ಇಲ್ಲಿ ಅದು ಕಡಿಮೆ ಆದರೆ ಆಕ್ಸಿಜನ್ ಬಾಡಿಗೆ ಸರಿಯಾಗಿ ಸಿಗೋದಿಲ್ಲ. ಎಸ್ಪೆಷಲಿ ಅದು ನಿಮ್ಮ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ವಿಟಮಿನ್ ಬಿ 12 ನಿಮ್ಮ ಬಾಡಿಯಲ್ಲಿ ಏನಂತಾರೆ ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗಲ್ಲ. ಅದರಿಂದ ಯಾವಾಗಲೂ ದಣಿವು ಆಗುತ್ತೆ. ಇದು ಒಂದು ಮೇನ್ ಸಿಗ್ನಲ್ ನಿಮ್ಮ ಬಾಡಿ ಕೊಡೋದು. ಏನಂತಾರೆ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಏನಾದರೂ ನಿಮಗೆ ಕಾಡ್ತಿತ್ತು ಅಂತ ಹೇಳಿದ್ರೆ. ನೋಡಿ ಇಲ್ಲಿ ಎಕ್ಸಾಂಪಲ್ಲು, ಬೆಳಗ್ಗೆ ಎದ್ದ ಕೂಡಲೇ ಟಯರ್ಡ್ ಆಗಿದ್ರೆ ಇದು ಒಂದು ಸಿಗ್ನಲ್ ಆಗಿರಬಹುದು. ಇದು ಸುಮಾರು ಜನ ಇಗ್ನೋರ್ ಮಾಡ್ತಿರ್ತೀರ, ಒಂಥರ ಬಿಡು ಏನಿದು ನಾರ್ಮಲ್ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಟಯರ್ಡ್ ಆಗಿರ್ಬೋದು ಅಂತ. ನಿಮಗೆ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಅಥವಾ ಕೊರತೆ ಆಗಿರ್ಬೋದು. ದಯವಿಟ್ಟು ಆದಷ್ಟು ಬೇಗ ಇದನ್ನ ನೀವು ಸರಿಪಡಿಸ್ಕೊಳ್ಳೇಬೇಕು. ಇದು ಒಂದು ಸಿಗ್ನಲ್ ಆಗಿರ್ಬೋದು. ಇನ್ನು ಎರಡನೇ ಸಿಗ್ನಲ್ ಬಂದ್ಬಿಟ್ಟು ಕೈಕಾಲು ಮರುಗಟ್ಟುವಿಕೆ. ಇವಾಗ ಕೈಕಾಲು ಒಂಥರ ನಮ್ನೆಸ್ಸು, ಒಂಥರ ಟಿಂಗ್ಲಿಂಗ್ ತರ ಆಗೋದು, ಏನೋ ಒಂಥರ ಕೈಕಾಲು ಹಿಡ್ಕೊಂಡಿರೋ ತರ ಎಲ್ಲ ಫೀಲ್ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬಿ 12 ಕಡಿಮೆ ಆದರೆ ಕೈಕಾಲುಗಳಲ್ಲಿ ಟಿಂಗ್ಲಿಂಗ್ ನಮ್ನೆಸ್ ಆಗಬಹುದು. ವಿಟಮಿನ್ ಬಿ 12 ಏನಾದ್ರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಕೈಕಾಲಲ್ಲಿ ಏನೋ ಒಂಥರ ಸೆಳೆತ ಆಗ್ಬೋದು, ಏನೋ ಒಂಥರ ಮರಗಟ್ಟೋ ಥರ ಫೀಲ್ ಆಗಿರ್ಬೋದು. ಈ ರೀತಿ ನಿಮಗೂ ಫೀಲ್ ಇತ್ತು ಅಂತ ಹೇಳಿದ್ರೆ ಈ ಸಿಗ್ನಲ್ಸ್ನ ನೀವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ನೋಡಿ ಇಲ್ಲಿ ಹೆಚ್ಚಾಗಿ ಕೀಬೋರ್ಡ್ ಆಫೀಸ್ ಮಾಡೋರಿಗೆ ಈ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಕಾಡ್ತಿರುತ್ತೆ. ಇದು ಒಂದು ಸಿಗ್ನಲ್ ನಂಬರ್ 2. ಇನ್ನು ಸಿಗ್ನಲ್ ನಂಬರ್ 3 ಬಂದ್ಬಿಟ್ಟು ನೋಡಿ ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ. ಸಿಕ್ಕಾಪಟ್ಟೆ ಏನಂತಾರೆ ಕಾನ್ಸಂಟ್ರೇಷನ್ ಕಡಿಮೆ ಆಗೋಗಿರುತ್ತವ್ರಿಗೆ ಯಾವುದ್ರ ಮೇಲೂ ಫೋಕಸ್ ಮಾಡೋದಕ್ಕಾಗ್ತಿರಲ್ಲ. ಯಾಕೆ ಈ ಥರ ಆಗ್ತಿದೆ ಅಂತೆಲ್ಲ ನೀವು ಯೋಚನೆ ಮಾಡ್ತಿದ್ರೆ ಆಯ್ತಾ, ಮೇಯ್ನು ನಿಮ್ಮ ಬಾಡಿಲಿ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಆಗಿರಬಹುದು. ರಕ್ತದ ಹೀನತೆ. ನೋಡಿ ಇಲ್ಲಿ ವಿಟಮಿನ್ ಬಿ 12 ಬ್ರೈನ್ ಹೆಲ್ತ್ಗೆ ಕೂಡ ಮುಖ್ಯ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ವಿಟಮಿನ್ ಬಿ 12, ಎಸ್ಪೆಷಲಿ ನಿಮ್ಮ ಬ್ರೈನ್ ಹೆಲ್ತ್ಗೆ. ಇದು ಕಡಿಮೆ ಆದರೆ ಫೋಕಸ್ ಮಾಡೋದು ಕಷ್ಟ ಆಗಬಹುದು. ಎಸ್ಪೆಷಲಿ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಇರೋರಿಗೆ ಆಯ್ತಾ, ಕಾನ್ಸಂಟ್ರೇಷನ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ. ಇದೇನಾದರೂ ನಿಮ್ಗೆ ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ನೀವೀಗಲೇ ಎಚ್ಚೆತ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೋಡಿ ಇಲ್ಲಿ ಒಂದೇ ಕೆಲಸಕ್ಕೆ ಕಾನ್ಸಂಟ್ರೇಟ್ ಮಾಡೋಕೆ ಕಷ್ಟವಾಗಬಹುದು. ಇವಾಗ ನೀವು ನೋಡ್ತಿರೋರಲ್ಲಿ ಸುಮಾರು ಜನಕ್ಕೂ ಇದೇ ರೀತಿ ಪ್ರಾಬ್ಲಮ್ ಇರ್ಬೋದು. ಇದೇನಿದೆ ನಾನು ಕಾನ್ಸಂಟ್ರೇಟೇ ಮಾಡೋದಕ್ಕಾಗ್ತಿಲ್ವಲ್ಲ, ಬರೀ ಒಂದೇ ಕೆಲಸ ಏನೋ ಮಾಡ್ತಿರ್ತೀರ, ಫೋಕಸ್ ಮಾಡಬೇಕು ಬಟ್ ನಿಮ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಿಲ್ಲ. ಅಲ್ಲಿ ಮೇಯ್ನ್ ಪ್ರಾಬ್ಲಮ್ ನಿಮ್ಮ ವಿಟಮಿನ್ ಬಿ 12 ಬಾಡಿಲಿ ಡಿಫಿಷಿಯನ್ಸಿ ಇರಬಹುದು. ಇದು ಒಂದು 3ನೇ ಸಿಗ್ನಲ್ಲು. ಇನ್ನು 4ನೇ ಸಿಗ್ನಲ್ ಬಂದ್ಬಿಟ್ಟು ನೋಡಿ ಇಲ್ಲಿ ಚರ್ಮ ಬಿಳಿ, ಪೇಲ್ ಸ್ಕಿನ್ನು. ಚರ್ಮ ಬಿಳಿ, ಇವಾಗ ಒಂಥರ ಚರ್ಮ ಬಿಳಿ ಅಂತ ಹೇಳಿದ್ರೆ ಉದ್ದಾಗ್ಲೇ ಬೆಳ್ಳಗಿರೋದು ಅಥವಾ ಇನ್ನೊಂದು ರೆಡ್ಡಿಗಿರೋದು ಅದೆಲ್ಲ ಕಾಮನ್. ಬಟ್ ಬರ್ತಾ ಬರ್ತಾ ಬಾಡಿ ಯಾಕೋ ಒಂಥರ ಪೇಲ್ ಕಲರ್, ಒಂಥರ ಬಿಳಿಚ್ಕೊಂತ ಇದೆಯಲ್ಲ ಅಂತ. ಇವಾಗ ನಮ್ಮ ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೇನು ಬಾಡಿ ಒಂಥರ ಬಿಳಿಚ್ಕೊಂತ ಇದೆಯಲ್ಲ, ಏನೋ ಒಂಥರ ಬೆಳ್ಳಗೆ ಕಾಣಿಸ್ತಾ ಇದೀನಲ್ಲ, ನೀವೇನೋ ಗ್ಲೋ ಆಗ್ತಿದ್ದೀರಾ ಅಂತಲ್ಲ, ನಿಮ್ಮ ಬಾಡಿಲಿ ವಿಟಮಿನ್ ಬಿ 12 ಡಿಫಿಷಿಯನ್ಸಿ ಆಗಿರಬಹುದು. ವಿಟಮಿನ್ ಬಿ 12 ಕಡಿಮೆ ಇರಬಹುದು. ಅದಕ್ಕೋಸ್ಕರ ಏನಂತಾರೆ ನಿಮ್ಮ ಚರ್ಮ ಒಂಥರ ಬಿಳಿಚ್ಕೊಳ್ಳೋ ರೀತಿ ಎಲ್ಲ ಫೀಲ್ ಆಗ್ಬೋದು. ನೋಡಿ ಇಲ್ಲಿ ಬಿ 12 ಕಡಿಮೆಯಾದರೆ ಹಿಮೋಗ್ಲೋಬಿನ್ ಕಡಿಮೆಯಾಗಬಹುದು. ಇವಾಗ ಬಿ 12 ಕಡಿಮೆ ಆಗಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ಬೋದು. ನಿಮ್ಮ ಬಾಡಿಲಿ ಏನಾದರೂ ಬ್ಲಡ್ ಪರ್ಸೆಂಟೇಜ್ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಈ ಸಿಂಪ್ಟಮ್ಸ್ ಏನಂತಾರೆ ಎದ್ದು ಕಾಣಿಸುತ್ತೆ. ಈ ಸಿಗ್ನಲ್ನ ಯಾವುದೇ ಕಾರಣಕ್ಕೂ ನೀವು ಏನಂತಾರೆ ಇಗ್ನೋರ್ ಮಾಡ್ಬೋದು. ನೋಡಿ ಇಲ್ಲಿ ಅದರಿಂದ ಸ್ಕಿನ್ನು ಬಿಳಿ ಕಾಣಬಹುದು. ಇದು ಸುಮಾರು ಜನಕ್ಕೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಸಿಕ್ಕಾಪಟ್ಟೆ ಕಾಡ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಬಾಡಿ ಈ ಥರ ವೀಕ್ನೆಸ್ ಅಥವಾ ಏನಾದರೂ ಈ ಥರ ಬ್ಲಡ್ ಕಡಿಮೆ ಆಗಿತ್ತು ಅಂದರೆ ವಿಟಮಿನ್ ಬಿ 12 ನಿಮ್ಮ ಬಾಡಿಲಿ ಕೊರತೆ ಇರ್ಬೋದು. ದಯವಿಟ್ಟು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ಳಿ. ಇದಕ್ಕೆ ಸೊಲ್ಯೂಷನ್ನು ಹೇಳ್ತೀನಿ ನಾನು ಕೊನೆವರೆಗೂ, ದಯವಿಟ್ಟು ನನ್ನ ಜೊತೆ ನೀವು ವಿಡಿಯೋದಲ್ಲಿ ಇರಬೇಕು. ಇನ್ನು 5ನೇ
ಸಿಗ್ನಲ್ ಬಂದ್ಬಿಟ್ಟು ತಲೆ ಸುತ್ತು ಮತ್ತು ಡೈಸಿನೆಸ್ಸು. ಇದು ತುಂಬಾ ಕಾಮನ್. ಇದು ಎಸ್ಪೆಷಲಿ ಸುಮಾರು ಜನ ಪಾಪ ಏನಂತಾರೆ, ಕೆಲಸದ ಒತ್ತಡದ ಮೇಲೋ ಅಥವಾ ಸ್ಟ್ರೆಸ್ಸು ಅಥವಾ ಏನೋ ಒಂದು ಮಾಡ್ಕೊತ ಇರಬೇಕಾದ್ರೆ ಅವ್ರಿಗೊಂಥರ ಡೈಸಿನೆಸ್ ಆಗೋದು, ತಲೆ ಸುತ್ತೋ ಥರ ಆಗೋದು, ಊಟ ತಿಂದವ್ರಿಗೆ ಏನೋ ಒಂಥರ ತಲೆ ಸುತ್ತೋ ಥರ ಎಲ್ಲ ಫೀಲ್ ಆಗುತ್ತೆ. ಅದು ಎಂತಕ್ಕಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿಲಿ ವಿಟಮಿನ್ B12 ಡಿಫಿಷಿಯನ್ಸಿ ಕಾಡ್ತಿರಬಹುದು. ನೋಡಿ, ಇಲ್ಲಿ ಬಾಡಿಗೆ ಆಕ್ಸಿಜನ್ ಕಡಿಮೆ ಸಿಕ್ಕಾಗ ಡೈಸಿನೆಸ್ ಕೂಡ ಆಗಬಹುದು. ನಿಮ್ಮ ಬಾಡಿಗೆ ಕರೆಕ್ಟಾದ ಆಕ್ಸಿಜನ್ನು ಕಡಿಮೆ ಆದಾಗ ನಿಮ್ಮ ಬಾಡಿಲಿ ಡೈಸಿನೆಸ್ ಶುರು ಆಗ್ಬೋದು. ಇದು ನಿಮ್ಮ ಏನಂತಾರೆ ವಿಟಮಿನ್ B12 ಡಿಫಿಷಿಯನ್ಸಿಗೆ ಇದು ಒಂದು ಕಾರಣ ಆಗಿರಬಹುದು. ಸೊ ಇವಾಗ ಟೋಟಲ್ ಆಗಿ ನೀವು ಎಷ್ಟು ಸಿಗ್ನಲ್ ನೋಡಿದ್ರಿ ಇಲ್ಲಿ, ವಾರ್ನಿಂಗ್ ಸಿಗ್ನಲ್ಸ್ ಯಾವಾಗಲೂ ದಣಿವಾಗೋದು ಅದೊಂದು ವಾರ್ನಿಂಗ್ ಸಿಗ್ನಲ್ ನಂಬರ್ 1. ಮತ್ತು ಸಿಗ್ನಲ್ ನಂಬರ್ 2 ಬಂದ್ಬಿಟ್ಟು ಕೈಕಾಲು ಮರುಗಟ್ಟುವಿಕೆ. ಈ ಥರ ಬಂದರೆ ನೀವು ಇಗ್ನೋರ್ ಮಾಡಬಾರ್ದು. ಇನ್ನು 3ನೇದು ಬಂದ್ಬಿಟ್ಟು ಕಾನ್ಸಂಟ್ರೇಷನ್ ಕಡಿಮೆ. ನಿಮ್ಗೇನೋ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅಂದರೆ ಇದು ಒಂದು ಸಿಗ್ನಲ್ ಆಗಿರ್ಬೋದು. ಇನ್ನು 4ನೇ ಸಿಗ್ನಲ್ ಬಂದ್ಬಿಟ್ಟು ಚರ್ಮ ಬಿಳಿ ಮತ್ತು ಪೇಲ್ ಸ್ಕಿನ್ನು. ನಿಮ್ಮ ಚರ್ಮ ಏನಾದರೂ ಬಿಳಿಸ್ಕೊತಾ ಇದೆ ಅಥವಾ ಬೆಳ್ಳಗಾಗ್ತಿದೆ, ರಕ್ತನೇ ಇಲ್ದಿರೋ ಥರ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ವಿಟಮಿನ್ B12 ಡಿಫಿಷಿಯನ್ಸಿಗೆ ಇದು ಒಂದು ಕಾರಣ ಆಗಿರ್ಬೋದು. ಇನ್ನು 5ನೇ ಸಿಗ್ನಲ್ ಬಂದ್ಬಿಟ್ಟು ತಲೆ ಸುತ್ತು ಮತ್ತು ಡೈಸಿನೆಸ್, ಸುಸ್ತಾಗೋದು, ತಲೆ ತಿರುಗೋ ಥರ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಇದು ಒಂದು ಕಾರಣ ಇರಬಹುದು ನಿಮ್ಮ ಏನಂತಾರೆ ವಿಟಮಿನ್ B12 ಡಿಫಿಷಿಯನ್ಸಿಗೆ. ಇನ್ನು ಇದಕ್ಕೆ ಯಾವ ರೀತಿ ಫುಡ್ಸ್ ತಿನ್ಬೇಕು ನಾವು ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅಂತ ಬಂತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಫುಡ್ಸ್ ಟು ಇಂಪ್ರೂವ್. ಯಾವ ರೀತಿ ಫುಡ್ಸ್ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ಗೆ ಈ ವಿಟಮಿನ್ B12 ಡಿಫಿಷಿಯನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ವೆಜಿಟೇರಿಯನ್ಸ್ಗೆ ಸ್ವಲ್ಪ ವಿಟಮಿನ್ B12 ಡಿಫಿಷಿಯನ್ಸಿ ಜಾಸ್ತಿನೇ ಇರುತ್ತೆ. ನೋಡಿ ಇಲ್ಲಿ ಇವಾಗ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಯಾವ ರೀತಿ ಫುಡ್ ತಿನ್ಬೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎಗ್ಸು, ಫಿಶ್ಶು ಅಥವಾ ಚಿಕನ್ನು ಅಥವಾ ಮಿಲ್ಕು, ಕರ್ಡು ಇಂಥ ಫುಡ್ಸನ್ನು ನೀವು ತಗೋಬೋದು. ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಮಿಲ್ಕ್, ಕರ್ಡೆಲ್ಲ ಇರುತ್ತೆ, ಇದರಲ್ಲೆಲ್ಲ ನಿಮ್ಗೆ ಇಂಪ್ರೂವ್ ಆಗುತ್ತೆ. ಬಟ್ ನಿಮಗೆ ಏನಂತಾರೆ ನಾನ್ ವೆಜಲ್ಲಿರೋ ಆಪ್ಷನ್ ಇದೆಯಲ್ಲ, ಅದು ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಡಿಮೆ. ಬಟ್ ಪ್ಯೂರ್ ವೆಜಿಟೇರಿಯನ್ ಆಗಿರೋ ಇವಾಗ ನಾವೇನು ಮಾಡಬೇಕು ಅಂತ ನೀವು ಕ್ವಶನ್ ಹಾಕೋಬೋದು. ನೋಡಿ ಇಲ್ಲಿ ಸ್ಟ್ರಿಕ್ಟ್ ವೆಜಿಟೇರಿಯನ್ ಆಗಿದ್ದರೆ B12 ಸಪ್ಲಿಮೆಂಟು ನಿಮ್ಮ ಬಾಡಿಗೆ ಬೇಕಾಗಬಹುದು. ಎಸ್ಪೆಷಲಿ B12 ಸಪ್ಲಿಮೆಂಟ್ಸ್, ವಿಟಮಿನ್ B12 ಸಪ್ಲಿಮೆಂಟ್ಸು ಅದು ಡಾಕ್ಟರ್ ರೆಕಮೆಂಡ್ ಮಾಡಿರೋಂಥ ಸಪ್ಲಿಮೆಂಟ್ಸು ನಿಮಗೆ ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಬೇಕಾಗಬಹುದು. ಇಷ್ಟೆಲ್ಲ ಸಿಗ್ನಲ್ಸ್ ನಿಮ್ಮ ಬಾಡಿಯಲ್ಲಿ ಕಾಡ್ತಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಿಗ್ನಲ್ಸ್ ತೋರಿಸ್ತಿದೆ ಅಂತ ಹೇಳಿದ್ರೆ ಇನ್ನೂ ಇಗ್ನೋರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಮುಂದಕ್ಕೆ ಬೇರೆ ಪ್ರಾಬ್ಲಮ್ಗೆಲ್ಲ ನೀವು ಏನಂತಾರೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ಇಗ್ನೋರ್ ಮಾಡಬೇಡಿ. ಈ ಸಿಗ್ನಲ್ಸ್ ವಾರ್ನಿಂಗ್ನೆಲ್ಲ ಸರಿ ಮಾಡ್ಕೊಳ್ಳಿ. ವಿಟಮಿನ್ B12ನ ಏನಂತಾರೆ ಡಿಫಿಷಿಯನ್ಸಿ ಏನಿದೆಯೋ ಅದನ್ನು ಕ್ಯೂರ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಅನ್ನಿಸ್ತಿರ್ಬೋದು, ಸರ್ ಇವಾಗ ವಿಟಮಿನ್ B12 ಒಂದೇ ಅಲ್ಲ, ವಿಟಮಿನ್ D ಇದೆ, ನಾವು ತುಂಬ ದಪ್ಪ ಇದ್ದೀವಿ, ನಮ್ಮ ಲೈಫ್ ಸ್ಟೈಲೇ ಕರೆಕ್ಟಾಗಿಲ್ಲ, ಹೆಲ್ತ್ ಒಂಥರ ಹದಗೆಡ್ತಾ ಇದೆ ಅನ್ನೋ ಥರ ಎಲ್ಲ ನಿಮ್ಗೆ ಏನಾದ್ರು ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಅದಕ್ಕೆ ಮೇಯ್ನ್ ಬಂದ್ಬಿಟ್ಟು ನಿಮ್ಮ ಓವರ್ ವೆಯ್ಟು, ತೂಕ ಜಾಸ್ತಿ ಆಗ್ತಿರೋದು. ಎಸ್ಪೆಷಲಿ ಇಂಥ ಏನಂತಾರೆ ಈ ಸಿಟಿ ಲೈಫ್ ಆಗಿರ್ಬೋದು, ಇಲ್ಲ ಬರೀ ಕೂತ್ಕೊಂಡೇ ಕೆಲಸ ಮಾಡೋ ಲೈಫ್ ಆಗಿರ್ಬೋದು, ಅಥವಾ ನೀವು ಇನ್ನೂ ಸಿಕ್ಕಾಪಟ್ಟೆ ರೀಸನ್ಸ್ ಇರ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಿರೋದಾಗಿರ್ಬೋದು, ಇವೆಲ್ಲ ವೆಯ್ಟ್ ಗೈನ್ಗೆ ಸಿಕ್ಕಾಪಟ್ಟೆ ಏನಂತಾರೆ ಇನ್ನೂ ನಿಮಗೆ ಹುಮ್ಮಸ್ ಕೊಡ್ತವೆ. ಇದನ್ನು ನೀವು ವೆಯ್ಟ್ ಲಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಡಿಫಿಷಿಯನ್ಸಿಗಳಿಗೆಲ್ಲ ನಾವೇ ಇನ್ನೂ ಆಹಾರ ಆದಂಗೆ ಹಾಕ್ಬಿಡ್ತೀವಿ. ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ವೆಯ್ಟ್ ಲಾಸು ಏನಂತಾರೆ, ಇವತ್ತೇನು ನನ್ನ ಕ್ಲೈಂಟ್ಸ್ಗಳೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ 8ರಿಂದ 10 kg, 12ರಿಂದ 16 kgವರೆಗೂ. ನೀವು ಆ ರೀತಿ ವೆಯ್ಟ್ ಲಾಸ್ ಮಾಡಬೇಕು ಹೆಲ್ದಿಯಾಗಿ ಮನೆ ಫುಡ್ಡಲ್ಲೇ ಅಂತ ಹೇಳಿದ್ರೆ, ಇಲ್ಲಿ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಕೋಚಿಂಗ್ ಮಾಡ್ತೀನಿ. ಇದೇ ರೀತಿ ನಿಮಗೆ ಹೆಲ್ದಿ ರಿಯಾಲಿಟಿ ವಿಡಿಯೋಗಳು, ಡಿಸಿಪ್ಲೈನ್ ವಿಡಿಯೋಸ್ಗಳು, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು ಸೋ ಮಚ್.